ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರ ಅಭಾವ. ಯೂರಿಯಾ ರಸಗೊಬ್ಬರಕ್ಕಾಗಿ ಅನ್ನದಾತರು ಪರದಾಡ್ತಾ ಇದ್ದಾರೆ. ನಾವಾಗಲೇ ನೋಡ್ತಾ ಇದ್ವಿ, ಅನ್ನಭಾಗ್ಯದ ಅಕ್ಕಿಗೆ ಒಂದ್ ಕಡೆ ಫಲಾನುಭವಿಗಳು ಅಲ್ಲಿ ಕಾಯ್ತಾ ಇದ್ದಾರೆ, ಇನ್ನೊಂದ್ ಕಡೆ ರಸಗೊಬ್ಬರ ವಿತರಣಾ ಕೇಂದ್ರಗಳಲ್ಲಿ ಮತ್ತೊಂದು ಪರಿಸ್ಥಿತಿ, ಅಲ್ಲೂ ಕೂಡ ರೈತರ ಕ್ಯೂ. ಸೊ ಅಕ್ಕಿಯನ್ನ ಬೆಳೆಯುವಂಥ ರೈತನಿಗೂ ಸಮಸ್ಯೆ, ಅದಾದ ನಂತರ ಅಕ್ಕಿಯನ್ನ ಖರೀದಿ ಮಾಡುವಂಥವ್ರಿಗೂ ಸಮಸ್ಯೆ. ಸೊ ಈ ಥರ ಇನ್ನೊಂದು ಕಡೆ ಮಳೆ, ರಸಗೊಬ್ಬರಕ್ಕಾಗಿ ಈಗ ರೈತರು, ಯಾಕಂದರೆ ಆನ್ ಟೈಮ್ ಆ ಸಮಯದಲ್ಲಿ ಗೊಬ್ಬರ ಹಾಕದೇ ಇದ್ದರೆ ಏನು ಪ್ರಯೋಜನ ಆಗೋದಿಲ್ಲ. ಭಾಳಷ್ಟು ಕಡೆ ಗೊಬ್ಬರ ಹಾಕಿದ ಮೇಲೆ ಮಳೆ ಬಂದು ಅಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಸರಿಯಾದ ಸಮಯಕ್ಕೆ ಮಳೆ ಸ್ವಲ್ಪ ಬಿಡುವು ಕೊಟ್ಟಾಗ ಗೊಬ್ಬರ ಹಾಕೋಣ ಅಂತಂದಾಗ ಅಲ್ಲಿ ಆನ್ ಟೈಮ್ ಅವರಿಗೆ ಗೊಬ್ಬರ ಕೂಡ ಸಿಗ್ತಾ ಇಲ್ಲ. ಸೊ ಬೆಳಗ್ಗೆಯಿಂದ ಸರತಿ ಸಾಲಿನಲ್ಲಿ ನಿಂತಿರುವಂಥ ಅನ್ನದಾತರು ಎಲ್ರಿಗೂ ಕೂಡ ಯೂರಿಯಾ ಗೊಬ್ಬರ ಸಿಗುವಂಥ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇನ್ನು ದಾವಣಗೆರೆಯಲ್ಲಿ ಯೂರಿಯಾಕ್ಕಾಗಿ ಫುಲ್ ಖುಷ್, ಅಲ್ಲಿ ರಶ್ ಇದ್ದಾರೆ ಫುಲ್. ಈಗ ಕಿಲೋಮೀಟರ್ ಗಟ್ಟಲೆ ಸಾಲಲ್ಲಿ ನಿಂತಿರುವಂಥ ರೈತರು ಭಾಳ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ. ಆದರೆ ಬೆಳಗ್ಗೆಯಿಂದ ಎಷ್ಟೇ ಕ್ಯೂ ನಿಂತರೂ ಕೂಡ ಅವರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಕಳೆದ 2 ದಿನಗಳಿಂದಲೂ ಕೂಡ ರೈತರು ಒದ್ದಾಡ್ತಾ ಇದ್ದಾರೆ. ನಿನ್ನೆ ಯೂರಿಯಾ ವಿತರಣೆ ಕೇಂದ್ರಕ್ಕೆ ಬೀಗ ಹಾಕಿದ್ರು ರೈತರು. ಬೆಳಗ್ಗೆಯಿಂದ ಯೂರಿಯಾಕ್ಕಾಗಿ ಸಾಲಾಗಿ ನಿಂತಿದ್ರು ರೈತರು. ನೀವು ನೋಡ್ಬೋದು ಆ ಕ್ಯೂವನ್ನು, ಎಷ್ಟು ದೂರಕ್ಕೆ ಕ್ಯೂ ನಿಂತಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ರಶ್ ಇದೆ, ಫುಲ್ ಕ್ಯೂ ಇದೆ. ಸೊ ದಾವಣಗೆರೆಯಲ್ಲಿ ರಸ್ತೆ ಉದ್ದಕ್ಕೂ ಕೂಡ ನಾವು ನೋಡ್ತಿರೋ ಹಾಗೆ ಯೂರಿಯಾ ಗೊಬ್ಬರಕ್ಕಾಗಿ ಇದು ಕ್ಯೂ ನೋಡಿ. ಹರಪನಹಳ್ಳಿ ನಿವಾಸಿಗಳೀಗ ದಾವಣಗೆರೆಯಲ್ಲಿ ಈಗ ಯೂರಿಯಾಕ್ಕಾಗಿ ನಿಂತಿರೋದು, ಫುಲ್ ಕ್ಯೂ ನಾವಲ್ಲಿ ಗಮನಿಸ್ಬೋದು. ಸೊ ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿರುವಂಥ ರೈತರು. ನಿನ್ನೆ ಯೂರಿಯಾ ವಿತರಣೆ ಕೇಂದ್ರಕ್ಕೆ ಬೀಗ ಹಾಕಲಾಗಿತ್ತು. ಸೊ ಯೂರಿಯಾಕ್ಕಾಗಿ ಸಾಲಾಗಿ ನಿಂತು ಕಾದರು. ಬಟ್ ಬಂದಿರುವಂಥ ಸ್ಟಾಕ್ ಸ್ವಲ್ಪನೇ ನೀವಲ್ಲಿ ನೋಡ್ಬೋದು. ಈ ಲಾರಿಯಲ್ಲಿ ಏನು ಸ್ಟಾಕ್ ಬಂದಿದೆ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಇದೆ. ಹಾಗೆ ಗದಗದಲ್ಲೂ ಕೂಡ ರಸಗೊಬ್ಬರಕ್ಕಾಗಿ ಅನ್ನದಾತರು ಓದಾಡ್ತಿದ್ದಾರೆ ಈಗ. ಯಾಕಂದರೆ ಅಂಗಡಿಗಳಲ್ಲಿ ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ನೀಡದೆ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ, ಹೆಚ್ಚಿನ ರೇಟ್ಗೆ ಖರೀದಿ ಮಾಡಲಿ ಅಂತ. ಕೃಷಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಿಲ್ಲ, ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳ ಬೇಜವಾಬ್ದಾರಿಗೆ ಅನ್ನದಾತರು ಈಗ ರೊಚ್ಚಿಗೇಳ್ತಾ ಇದ್ದಾರೆ. ಇದು ಗದಗದಲ್ಲಿ ಗೊಬ್ಬರ ಇದ್ರೂ ಕೂಡ ಕೊಡ್ತಾ ಇಲ್ಲ, ಬೇಕಂತಲೇ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ಈಗ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಸೊ ಅಂಗಡಿಗಳಲ್ಲಿ ಗೊಬ್ಬರ ಸ್ಟಾಕ್ ಇದ್ರೂ ಕೂಡ ನೀಡದೆ ಡ್ರಾಮಾ ಮಾಡ್ತಿದ್ದಾರೆ ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ನೋಡ್ತಾ ಇದ್ದಾರೆ, ಒಂದು ಕಡೆ ಗೋಡೌನಲ್ಲಿ ಯೂರಿಯಾ ಮೂಟೆಗಳಿವೆ, ಆದರೆ ಹೊರಗಡೆ ಬಂದಾಗ ಇಲ್ಲ ಸ್ಟಾಕ್ ಖಾಲಿ ಆಗಿದೆ, ನಾಳೆ ಬನ್ನಿ, ನಾಡಿದ್ದು ಬನ್ನಿ, ಬರೋವರ ಬನ್ನಿ, ಹೀಗೆ ಏನೋ ಒಂದು ಸಬೂಬ್ ಹೇಳಿ ಕಳಿಸ್ತಾ ಇದ್ದಾರೆ. ಆದರೆ ಒಳಗೆ ನೋಡಿದ್ರೆ ಸ್ಟಾಕ್ ಇದೆ, ಬೇಕಂತಲೇ ಎಂಥ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಸ್ತಿದ್ದಾರೆ ಇವರು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಧಾರವಾಡ, ದಾವಣಗೆರೆ ಹಾಗೆ ಗದಗ 3 ಕಡೆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಒಂದು ಕಡೆ ಧಾರವಾಡದಲ್ಲಿ ಕಾಯ್ತಿರೋದು ರೈತರು, ಮತ್ತೊಂದು ಕಡೆ ಇಲ್ಲಿ ದಾವಣಗೆರೆಯಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಉದ್ದ ಕ್ಯೂ ಇದೆ ಅಂತಲ್ಲಿ. ಹಾಗೆ ಗದಗದಲ್ಲಿ ಗೋದಾಮ್ ಬಳಿ ಜಮಾಯಿಸಿದಂಥ ರೈತರು ಒಳಗೆ ಸ್ಟಾಕ್ ಇಟ್ಕೊಂಡು ನಾಟಕ ಆಡ್ತಿದ್ದಾರೆ. ಇವರು ಬೇಕಂತ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಈಗ ಗದಗದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದು ರಸಗೊಬ್ಬರಕ್ಕಾಗಿ ಸದ್ಯಕ್ಕೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿರೋದು. ಸಮಯಕ್ಕೆ ಸರಿಯಾಗಿ ಗೊಬ್ಬರ ಹಾಕ್ತೇ ಹೋದರೆ ಬೆಳೆ ಸರಿಯಾದ ಫಸಲು ಸಿಗೋದಿಲ್ಲ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಸಚಿವರು ಕೂಡ ಮಾತನಾಡಿದ್ದಾರೆ, ಚಲುವರಾಯಸ್ವಾಮಿ ಅವರು. ಸೊ ಕೇಂದ್ರದಿಂದ ಬರುವಂಥ ಯೂರಿಯಾ ಏನಿದೆ ಅದು ಕಡಿಮೆ ಆಗಿದೆ, ಹಾಗೆ ರಾಜ್ಯದಲ್ಲಿ ಬಿತ್ತನೆ ಕಾರ್ಯ ಬಹಳ ಚುರುಕುಗೊಂಡಿದೆ, ಕೇಂದ್ರ ರಸಗೊಬ್ಬರ ಸಚಿವರಿಗೆ ಮನವಿ ಮಾಡಿದ್ವಿ ಅಂತ ಹೇಳಿದರು. ಜೊತೆಗೆ ಮುಖ್ಯಮಂತ್ರಿ ಕೂಡ ಹೋಗಿದ್ದಾರೆ ದೆಹಲಿಗೆ ಅಂತ. ಬನ್ನಿ ಏನು ಹೇಳಿದರು ಚಲುವರಾಯಸ್ವಾಮಿ ನೋಡೋಣ. ಇವತ್ತೇನು ನಮಗೆ ಬರಬೇಕಾಗಿತ್ತೋ ಯೂರಿಯಾ ಕಡಿಮೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಯವರು ನಾನು ಪತ್ರ ಬರೆದಿದ್ದೀನಿ. ಕೇಂದ್ರದ ಫರ್ಟಿಲೈಸರ್ ಸಚಿವರ ಹತ್ರ ಇಲಾಖೆಗೆ ನಮ್ಮ ನಿರಂತರವಾಗಿ ನಮ್ಮ ಅಧಿಕಾರಿಗಳು ಸಂಪರ್ಕದಲ್ಲಿದ್ದಾರೆ. ಮುಖ್ಯಮಂತ್ರಿಯವ್ರ ಕೈಲೂ ಪತ್ರ ಬರೆಸಿದ್ದೀನಿ. ಇವತ್ತು ಮುಖ್ಯಮಂತ್ರಿಯವರು ಕೇಂದ್ರಕ್ಕೆ ದೆಹಲಿಗೆ ಹೋಗೋದ್ರಿಂದ ಯೂರಿಯಾ ವಿಚಾರದಲ್ಲೂ ಸಹ ಮತ್ತೊಂದು ಪತ್ರವನ್ನು ಬರಿಬೇಕು ಅಂತೇಳಿ ರಿಕ್ವೆಸ್ಟ್ ಮಾಡಿ ನಾನು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೀನಿ. ಕ್ಯಾಬಿನೆಟಲ್ಲಿ ಎಲ್ಲ ಸಚಿವರ ಮುಂದೆ ಇರ್ತಕ್ಕಂಥ ವಾಸ್ತವ ಸತ್ಯದ ಹೇಳಿದ್ದೀವಿ. ಆದರೆ ಇಷ್ಟೆಲ್ಲ 1 ತಿಂಗಳು ಬಿತ್ತನೆ ಅಡ್ವಾನ್ಸ್ ಆಗಿದೆ, ಮತ್ತೊಂದು 2 ಲಕ್ಷ ಜೋಳ ಏರಿಯಾ ಜಾಸ್ತಿ ಆಗಿದೆ. 3ನೇ ಪ್ರಾಬ್ಲಮ್ಮು, ಜನರು ಸಹ ರೈತರು ಆಗಸ್ಟು ಸೆಪ್ಟೆಂಬರ್ನಲ್ಲಿ ಬೇಕಾಗ್ತಕ್ಕಂಥ ಗೊಬ್ಬರನೂ ನಿರೀಕ್ಷೆ ಮಾಡಿ ಇವತ್ತೇ ನಾಳೆ ಸಿಗುತ್ತೋ ಇಲ್ವೋ ಇವತ್ತೇ ತಗೊಳ್ಳೋಣ ಅನ್ನೋ ಒಂದು ಆತಂಕದಿಂದ
ಕೆಲವು ಅಂಗಡಿಗಳ ಹತ್ರ ಅಥವಾ RSK ಹತ್ರ ಸೊಸೈಟಿಗಳ ಮುಂದೆ ಜನರು ಹೋಗ್ತಾ ಇದ್ದಾರೆ.